ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಗತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಿನ್ನೆ ವೈಶು ಬರ್ಡೇ ಇತ್ತು. ಹಾಗಾಗಿ ಇವತ್ತು ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ನಿನ್ನೆ ಮಾಡಬೇಕು ಅಂತ ಇದ್ದೆ, ಬಟ್ ನಿನ್ನೆ ಆಗಿರಲಿಲ್ಲ. ಇನ್ನೊಂದು ನಾನು ಅವಳಿಗೆ ಆರ್ಡರ್ ಮಾಡಿದ ಗಿಫ್ಟ್ ಬಂದೇ ಇಲ್ಲ, ಆಯಿತಾ. ಇವತ್ತು ಬಂದಿಲ್ಲ. ಆ್ಯಕ್ಚುಲಿ ಅದು 16ನೇ ತಾರೀಕು ಬರಬೇಕಿತ್ತು. ನೆಕ್ಸ್ಟ್ 19ನೇ ತಾರೀಕು ಬರುತ್ತಂತಿತ್ತು. 19ನೇ ತಾರೀಕು ಬಂದಿಲ್ಲ. ಸೊ ಅಟ್ಲೀಸ್ಟ್ ಇವತ್ತಾದರೂ ಸಿಗುತ್ತೆ ಅಂತ ಅಂದ್ಕೊಂಡು ಇವತ್ತು ಬಂದಿಲ್ಲ. ಇನ್ನು ನಾಳೆ ಅದು 22 ತೋರಿಸ್ತಿದೆ. ಮಂಡೇ ಅಂದ್ಕೊಳ್ತೀನಿ 22. ಸೊ ಮಂಡೇ ತೋರಿಸ್ತುಂಟು. ಸೊ ಮಂಡೇ ತನಕ ವೆಯ್ಟ್ ಮಾಡಿದರೆ ಮತ್ತೆ ಆಗಲ್ಲ. ಅದಕ್ಕೆ ಇವತ್ತೇ ಚಿಕ್ಕ ಮಟ್ಟಿಗೆ ಒಂದು ಸೆಲೆಬ್ರೇಷನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಹೆಂಗೂ ನಂಗೆ ಇವತ್ತು ಉಡುಪಿಗೆ ಹೋಗಲಿಕ್ಕಿತ್ತು. ಹಾಗಾಗಿ ಐ ಥಾಟ್ ಓಕೆ, ಅಲ್ಲೇ ನಂಗೆ ಸ್ವಲ್ಪ ಸೊಸೈಟಿಯಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಸೊಸೈಟಿಗೆ ಹೋಗಿ ಅಲ್ಲಿಂದ ಮತ್ತೆ ನೆಕ್ಸ್ಟ್ ನಾನು ಅವಳ ಕೆಲಸದ ಹತ್ರ ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅಲ್ಲಿಂದ ಫಸ್ಟು ಊಟಕ್ಕೆ ಹೋಗ್ತೀವಿ. ಊಟಕ್ಕೆ ಹೋಗಿ ಅದಾದಮೇಲೆ ಅಲ್ಲಿಂದ ಕೇಕ್ ಕಟ್ಟಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಗೊತ್ತಿಲ್ಲ ಏನೆಲ್ಲ ಆಗುತ್ತಂತ. ಸೊ ಬನ್ನಿ, ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಯ್ ಮಲ್ಪಲ, ಹಾಯ್. ఒక బిర్యానీ ఉంది, ఓపెన్ వెజ్ಗೆ ತಂದು వెజ్ಗೆ ತಂದು ರೈಸ್ ಪ್ರಾಣಿ ಹಿಂಸೆನಕ್ಕೆ ನಂತರ ಇಲ್ಲ ವೆಜ್ ದಮ್ ಬಿರಿಯಾನಿ ಪೂರ ಮುಚ್ಚಿಟ್ಟಿದ್ದಾರೆ. ಮುಚ್ಚಿಟ್ಟಿದ್ದಾರೆ. ಓ ಚಿಕನ್ 65, ಚಿಕನ್ ಪೆಪ್ಪರು, ಖಾರಕ್ಕೆ ನಾನು ಮಸ್ತ್ ಪೆಪ್ಪರ್ ಬಚ್ಚಿ. ಇಲ್ಲ ಚಿಕನಲ್ಲಿ ನಿಮಗೆ ಪೀಸ್ ಸ್ವಲ್ಪ ದೊಡ್ಡದು ಬೇಕಾದರೆ, ಇಷ್ಟು ಬೇಕಾದರೆ ಅಲ್ಫಾಮ್ ತಗೊಳ್ಳೋದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸೊ ಬೇಡ ಪೀಸ್ ಇಷ್ಟಿಷ್ಟೇ ಚಿಕ್ಕ 40 ಗ್ರಾಮ್ ಬೇಕಾದರೆ ಚಿಕನ್ ಬಿರಿಯಾನಿ. ಯಾವುದು ಚಿಕನ್ ಬಂದಿಲ್ಲ ಇದಾ? ಓಕೆ ಓಕೆ. ಹಾಂ ಹಾಂ. ಅಲ್ಫಾಮ್ ಆದರೆ ಪೀಸ್ ಸ್ವಲ್ಪ ದೊಡ್ಡದು ಬರ್ತದೆ. ಓಕೆ. ರೈಸ್ ಕ್ವಾಂಟಿಟಿ ಕಮ್ಮಿ ಇರ್ತದೆ. ಓಕೆ. ನೆಕ್ಸ್ಟ್ ಅದು ಬಿಟ್ಟರೆ ಬೇರೆ ನೀವು ಶೀಕ್ ತಗೊಳ್ಳಿ. ಶೀಕಾ? ಅದರಲ್ಲಿ ಅಂದರೆ ಕಬಾಬ್, ಅದು ಚಿಕನ್ ಶೀಕ್. ಅದೊಂದು ಚಿಕ್ಕ ಓಯ್ ಸಾರಿ ಓಲಾ ಇದಾ? ಉಂಗೆ ತಂಗ ಇವೆ ಅಲ್ಫಾಮ್ಗೆ ತಂಗ ಮಲಮಲಕ್ಕಂಗೆ ಹಾಂ ತಿಂಕ ಕಿನ್ನೆ ರೆಗ್ಯುಲರ್ ಆಗಿ ಒಂದು ಇದು ತಗೊಳ್ಳಿ, ಅಲ್ಫಾಮ್ ತಗೊಳ್ಳಿ. ಮತ್ತೊಂದು ಕುಷ್ಕ ರೈಸ್ ತಗೊಳ್ಳಿ. ಓಕೆನಾ? ಕುಷ್ಕ ರೈಸ್ ಟೇಸ್ಟ್ ಅಷ್ಟು ಅನ್ಸಲ್ಲ. ಕುಷ್ಕ ಅಷ್ಟು ಇದನ್ಸಲ್ಲ. ದಮ್ಮಿಗೆ ಬಿರಿಯಾನಿ ಪೀಸ್ ಒಂದು ನಾರ್ಮಲ್ ಅಲ್ಲ. ಒಂದು ಚಿಕನ್ ದಮ್ ಬಿರಿಯಾನಿ ಎಷ್ಟು ಯಾವುದು ಉಂಟುಲ್ಲ ಲಾರ್ಜ್ ರೆಗ್ಯುಲರ್ಗೆ ತಂಗ. ಹಾಂ ಯಾವ ಎಂಗ್ಲೆ ರೆಗ್ಯುಲರ್ ಜಾಸ್ತಿ ಆಗ ಒಂದು ಯಾನ್ಗೆ ತಂದು ಒಂದು ಎಡ್ಡೆ ಚಿಕನ್ ಬೋನ್ಲೆಸ್ ಹಾಂ ಅಲ್ಲ. ವೈಶು ಹೆಂಗಿತ್ತು? ಹೆಂಚಿತ್ತು ಇತ್ತೆ ಅಲ್ಪಂದಲ್ಲ ತೂಪೆರ್ಗೆ ವಿಡಿಯೋ ತೂವಡು ಆಗ್ಲಿಕ್ಕೆ ಬೆಂಕಿಲ್ಲ ನಮ್ಗೆ. ನಾನಿದೆ ವೈಶುದು ಬರ್ತ್ಡೇ ಇತ್ತು, ಅದು ಲೆಕ್ಕ ಪಾರ್ಟಿ ಇದೆ. ಹೆಂಗೆ ಶೇಷ ಬಂಡೆ ನೀ ತಿಂದ್ರೆಗೆ ಹುಟ್ಟಿನ ಮರೈತಿ ಏರು ವೆಜ್ ಒಂದು ತಿಂದ್ರೆಗೆ ಬೋಲಕ್ಕೆ ಏನೇ ಅಲ್ಲ. ನಾನು ಅವಳಿಗೆ ಗಿಫ್ಟ್ ಅಂತ ತರಲಿಲ್ಲ, ಅವಳಿಗೆ ಪಾರ್ಟಿ ತಂದಿದ್ದು. ನಿಮ್ಗೆ ನನಗಿಂತ ದೊಡ್ಡ ಗಿಫ್ಟ್ ಅದೇ ಪಸೈಜಿ ಬೇಕಾ ಅಂಚನೆ ಅಪ್ಪಿನ ನಾನು ನಿಜ ಮೆಸೇಜ್ ನಿನ್ನ ಕಂಡ್ಬಿಡ್ತೀನಿ. ನಿಂಗೆ ಬೇಕೇ ನಿಜ. ಅದು ಅವಳಿಗೆ ನನಗಿಂತ ದೊಡ್ಡ ಗಿಫ್ಟ್ ಬೇಕಾ? ಅವಳಿಗೆ ನಾನು ಸಿಕ್ಕಿದ್ದ ಅವಳು ದೊಡ್ಡ ಇಷ್ಟ. ಕೊಡ್ರೆಲ್ಲ ದಾಲ್ ಹೆಜ್ಜೆ ಅನ್ನೋ ಕೈತಾರೆ ಪಾಪ ಬಡದಿ ಆಗಿದ್ದು. ಇವ್ರು ನಾನು ಆಡಿ ಮೇಲೆ ಎಲ್ಲ ಮಾಡಿಸಿ ಎರಡೆರಡು ಕಡೆ ಇನ್ಕಮ್ ಉಂಟು ಅವಳಿಗೆ. ಬಡವೇನು ನಿಜ ನಿಜ. ನಿನ್ನ ಕೈ ಕಾಸು ಅಕೌಂಟ್ ಚೆಕ್ ಮಾಡ್ಬೇಕು. ಅಕೌಂಟು ಇಲ್ಲ, ಎಲ್ಲ ಅದಕ್ಕೆ ಸೇವಿಂಗ್, ಇನ್ನೊಂದಕ್ಕೆ ಸೇವಿಂಗ್, ಇನ್ನೊಂದಕ್ಕೆ ತೆಗೆದಿಡುದು, ಅದೆಲ್ಲ ಸ್ವಲ್ಪ ಜಾಸ್ತಿ. ಕೈಯಲ್ಲಿ ಇಡುದಿಲ್ಲ ಅಷ್ಟೇ. ದೋಸೆ ನೀವು ಕೂಡ ಆಡಿ ಮಾಡಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಒಂದು ಪ್ರಮೋಷನ್ ಮುಂದೆ ಏನು ಗೊತ್ತು ದಾದಾ? ಸೂಪ್
ಸಮಾನಕ್ಕ ಒಂದು ಅರ್ಧ ಮಂಡೆ ಕೊಡ್ತೇವೆ. ಇಷ್ಟು ಬಿರಿಯಾನಿ ಉಂಟು, ಅದು ಅದಷ್ಟಿಲ್ಲ, ಇದೊಂದಿಷ್ಟು ಉಂಟು, ಅದನ್ನು ಲಾಸ್ಟ್ ತಗೊಳ್ಳಿ. ನೆನತೆ ಖಾಲಿ ಮಾಡ್ತಾರೆ, ಒಂದು ಪಾರ್ಸೆಲ್ ಕೊಡ್ಸೋಕ್ಕಲ್ಲ ಮತ್ತು ಬಿರಿಯಾನಿ ಅಲ್ಲ, ಬಿರಿಯಾನಿ ಪೀಸ್ ಎಷ್ಟು ಈ ಎಂಕ ಲಗನ್ಗೆ ತಂದು ಬಜ್ಜಿ ಬಿರಿಯಾನಿಗೆ ತಂದು ಸಮ ಆಗ್ತದೆ. ಇಜ್ಜಿ ಮೂಳೆ ಸಿಕ್ಕಿದ್ವಿ ಅವು ಅವೇನ ಸೂಪ್ಗೆ ಅದನ್ನು ಕೊಡೋಣ, ಅದನ್ನು ಬರ್ತಾರೆ. ಎಡ್ಡೆ ಉಂಡು ನಾನು ರಿವ್ಯೂ ಕೊಟ್ಟೆ, ಅದಕ್ಕೆ ಅವ್ರಿಗೆಲ್ಲ ಫ್ರೀ ಕೊಟ್ಟೆ. ಡೋಂಟ್ ಜಡ್ಜ್ ಮೀ ಫಾರ್ ದಿಸ್ 2 ಜಡೆ. ಅದು ಇವಾಗ ಆಫೀಸ್ 1:30 ಆಯ್ತು, ಇವಾಗ ಲಾಗಿನ್ ಆಗಬೇಕು ನಾನು. ಸೊ ಅದ್ರ ಮಧ್ಯದಲ್ಲಿ ಒಂದು ಪಟ್ಟ ವೀಡಿಯೋ ಮಾಡಿಬಿಡೋಣ ಅಂತ ಬಂದೆ. ಆ್ಯಂಡ್ ದಿಸ್ ಇಸ್ ದ ಕಂಫರ್ಟೇಬಲ್ ಹೇರ್ ಸ್ಟೈಲ್ ಆ್ಯಕ್ಚುಲಿ. ಓಕೆ, ಎನಿವೇಸ್, ಮೊನ್ನೆ ಫ್ರೈಡೇ ಅಲ್ಲ ಸಾರಿ ಸ್ಯಾಟರ್ಡೇ ನಾನು ವೈಶ್ಯದು ಬರ್ಡೇ ಪಾರ್ಟಿ ಅಂತೆಲ್ಲ ಹೋಗಿದ್ವಿ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ವಿ. ಆವತ್ತೇನಾಯಿತು ಅಂದರೆ 2:30 ಹಂಗಾಗೋಗಿತ್ತು. ಅವಳದು ಬ್ರೇಕ್ 2 ಹಾಗೆ ಇರೋದು. ಸೊ ಇದು 2:30 ಆಗಿದ್ದರಿಂದ ಮತ್ತು ಸರಿ ಇನ್ನು ಕೇಕ್ ಕಟ್ಟೆಲ್ಲ ಮಾಡಿದರೆ ಅವಳಿಗೆ ಲೇಟ್ ಆಗುತ್ತೆ ಅಂತ ನಾನೇನು ಅಂದ್ಕೊಂಡೆ, ಸುಮ್ಮನೆ ಅದೇ. ಅವಳಿಗೂ ಗೊತ್ತಿರಲಿಲ್ಲ. ಆ್ಯಂಡ್ ಇವತ್ತು ಅವಳಿಗೆ ಬರ್ಲಿಕ್ಕೆ ಹೇಳಿದ್ದೀನಿ, ಮನೆಗೆ ಬಾ ಅಂತ. ಅವಳು ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಗೊತ್ತಿಲ್ಲ. ಅವಳು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಒಂದಿಷ್ಟು ಚಪ್ಪಲಿ ಇತ್ತು ಅವಳದು. ಸೊ ಅದನ್ನೆಲ್ಲ ಅಲ್ಲೇ ಬಿಟ್ಟಿದ್ಲು ಅವಳು. ಹಾಗಾಗಿ ಆ ಚಪ್ಪಲಿನ ತಗೊಂಡು ಹೋಗು ಅಂತ ಹೇಳಿದೆ. ಅದ್ರ ಜೊತೆಗೆ ನಂದು ಪಾರ್ಸೆಲ್ ಕೂಡ ಬಂತು, ನಾನು ಮಾಡಿದ್ದು, ಅಂದರೆ ಅವಳಿದು ಬರ್ಡೇ ಗಿಫ್ಟ್ ಆರ್ಡರ್ ಹಾಕಿದ್ದೆ, ಅದು ಕೂಡ ಬಂತು. ನಂಗೆ ನಿಜ ಇಷ್ಟ ಆಯಿತು. ಇದು ನನ್ನ ಫಸ್ಟ್ ನಾನು ಅವಳಿಗೆ ಕೊಡ್ತಿರೋ ಫ್ರೇಮ್. ನಾನು ಇಲ್ಲಿವರೆಗೂ ಅವಳಿಗೆ ಫೋಟೋಸ್ ಥರ ಯಾವುದೂ ಕೊಟ್ಟೇ ಇಲ್ಲ ನಾನು. ಅವಳು ನಂಗೆ ಕೊಟ್ಟಿದ್ಲು, ಪಪ್ಪನ ಫೋಟೋ ದೊಡ್ಡದು ಮಾಡಿ ಕೊಟ್ಟಿದ್ಲು. ಸೊ ಇದು ಫಸ್ಟ್ ಫೋಟೋ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ನಂಗೆ ಇಷ್ಟ ಆಯಿತು. ಇದ್ರದ್ದು ಲಿಂಕ್ ಎಂತಾದರೂ ಬೇಕಿದ್ದರೆ ಕ್ಯಾಪ್ಷನ್ ಚೆಕ್ ಮಾಡಿ, ಕ್ಯಾಪ್ಷನಲ್ಲಿ ಅದ್ರ ಲಿಂಕ್ ಹಾಕಿಟ್ಟಿರ್ತೀನಿ. ನಾನು ಅಂದ್ಕೊಂಡೆ ಹೇಗೆ ಬರ್ತದೆ ಅಂತದು ಅಂತ, ಬಟ್ ಚೆಂದ ಬಂದಿದೆ. ಅದು ಅವರು ಇದು ಕವರ್ ಹಾಕಿದ್ದಾರೆ, ಸೊ ನಾನು ತೆಗಿಲಿಕ್ಕೆ ಹೋಗಲ್ಲ. ಸೊ ಇದಿಷ್ಟು ಫೋಟೋಸ್ ಹಾಕಿದ್ದೀನಿ ನಾನು ಹೇಗೆ ಅಂದ್ಕೊಂಡೆ ಅಂದರೆ ನಮ್ಮದೆಲ್ಲ ವರ್ಷದ್ದು ಹಾಕುವ ಅಂತ ಅಂದ್ಕೊಂಡೆ, ಬಟ್ ಹಾಕ್ಲಿಕ್ಕಾಗಿಲ್ಲ. ಇದ್ರಲ್ಲಿ ನನ್ನ ಸೊಟ್ಟು ತೋರ್ತೀನಿ. ಇಲ್ಲಿ ಈ ಫೋಟೋದು ಹಿಂದ್ಗಡೆ ಒಂದು ಫೋಟೋ ಇದೆ, ಇಲ್ಲೊಂದು ಫೋಟೋ ಇದೆ, ಇಲ್ಲೊಂದು ಫೋಟೋ ಇದೆ. ಇದು ಸಿಂಗಲ್. ನಾನು ಆ್ಯಕ್ಚುಲಿ ಹೇಗೆ ಅಂದ್ಕೊಂಡೆ, ಈ ಸಿಂಗಲ್ ಫೋಟೋನ ಅವ್ರು ಇಲ್ಲಿ ಹಾಕ್ತಾರಂತ ಅಂದ್ಕೊಂಡೆ ನಾನು. ಇಲ್ಲೊಂದು ಸಿಂಗಲ್ ಫೋಟೋ ಇದೆಯಲ್ಲ, ಬಟ್ ಅವ್ರು ಸಿಂಗಲ್ ಫೋಟೋ ಇಲ್ಲಿ ಹಾಕಿದ್ರು. ಅದರಲ್ಲಿ ಈ ಫೋಟೋ ನಂಗೆ ತುಂಬ ಇಷ್ಟ. ಆ್ಯಂಡ್ ಇಲ್ಲಿ ಹ್ಯಾಪಿ ಬರ್ಡೇ ಅಂತ ಬರ್ಸಿದ್ದೀನಿ. ಚೆಂದ ಬಂದಿದೆ. ಸೊ ಇದನ್ನೇ ಇವಾಗ ಅವಳಿಗೆ ಕೊಡಬೇಕು. ಅವಳು ಯಾವಾಗ ಬರ್ತಾಳಂತ ಗೊತ್ತಿಲ್ಲ. ಅದೇ ಅವಳಿಗೆ ಸ್ವಲ್ಪ ಬೇರೆಯವ್ರು ಯಾರೋ ಕರೆದಿದ್ದಾರಂತ, ಬರಲಿಕ್ಕೆ ಹೇಳಿದಾರಂತೆ. ಹಾಗಾಗಿ ಅವಳು ಅಲ್ಲಿಗೆ ಹೋಗಬೇಕು ಅಂತಿದ್ಲು. ಗೊತ್ತಿಲ್ಲ, ಇವಾಗ ಕನ್ಫರ್ಮ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಅವಳು ಬರೋದು ಕನ್ಫರ್ಮ್ ಆದರೆ ನನ್ನ ತಮ್ಮನ ಕಳಿಸಿ ಕೇಕ್ ತರಿಸ್ಬೇಕು. ಬಿಕಾಸ್ ಅವಳು ಇನ್ ಕೇಸ್ ನಾಳೆ ಬರ್ತಾಳೆ ಅಂದರೆ ಇವತ್ತು ಕೇಕ್ ತಂದು ಅದನ್ನ ಫ್ರಿಜ್ಜಲ್ಲಿ ಇಟ್ಟರು ಸರಿ ಚೆನ್ನಾಗಿ ಅನಿಸಲ್ವಲ್ಲ, ಅದಕ್ಕೋಸ್ಕರ. ಸೊ ನೋಡುವ ಎಂತೆಲ್ಲ ಆಗ್ತದಂತ. ಆ್ಯಂಡ್ ಅಷ್ಟೇ. ಬಟ್ ಈ ಗಿಫ್ಟ್ ನಂಗೆ ನಿಜ ಇಷ್ಟ ಆಯಿತು. ನಾನು ಹೆಂಗೆಂಗೋ ಬರುತ್ತೇನೋ, ಆಮೇಲೆ ಆನ್ಲೈನಲ್ಲಿ ಆರ್ಡರ್ ಹಾಕಿದ್ದೆಲ್ಲ ಫ್ರೇಮು. ಸೊ ಅದೊಂದು ಟೆನ್ಷನ್ ಇತ್ತು ನನಗೆ. ಬಟ್ ಇಲ್ಲ, ಚೆಂದ ಬಂದಿದೆ. ಇದು ಗಿಫ್ಟ್ ಪ್ಯಾಕ್ ಮಾಡಬೇಕು. ನನ್ನ ತಮ್ಮನ ಹತ್ರನೇ ಆಮೇಲೆ ಅದು ಪೇಪರ್ ತರಕ್ಕೆ ಹೇಳ್ತೀನಿ. ಹಿಂಗಿದೆ. ಆ್ಯಂಡ್ ಇದಕ್ಕೆ ಯಾವುದೇ ಅವನು ಕವರ್ ತಂದರೆ, ಫುಲ್ ಬೇರೋಗಿದ್ವಿ, ಕವರ್ ತಂದರೆ ಅದನ್ನು ಹಾಕಿ ಪ್ಯಾಕ್ ಮಾಡಿಬಿಡ್ತೀನಿ. ಸೊ ಇದಾಯಿತು. ಇನ್ನು ಅದೇ ಅವಳ ತನಕ ಕನ್ಫರ್ಮ್ ಮಾಡಿಕೊಂಡು ಕೇಕ್ ನನ್ನ ತಮ್ಮನ ಹತ್ರ ತರಿಸ್ತೀನಿ ಅಷ್ಟೇ. ಮಾಮ ಬತ್ತೇರು. ಹಾಂ ಸಾಂಗ್ ಹಾಡಿನಿಯಾ? ಹ್ಯಾಪಿ ಬರ್ಡೇ ಟು ಕ್ಲಾಪ್ ಸರ್ ಹಾಕಿ ನಿಮಗೆ. ಅಯ್ಯೋ ಹಿಡ್ಕಂತೀಯಾ? ಯಾರು ನಮ್ಮ ಜಡ್ಡೆ ಡ್ರೆಸ್
ಫೋಟೋ ಬರ್ತಾ ಫೋಟೋ ಬೇಕಾಗಲ್ಲ ತಿಂದು ಬನ್ನಿ. ಹೋಗು ಸುಮ್ಮನೆ ಪೆಟ್ಟು ತಿಂತಿ ಹೋಗೋದ್ರ ಬದಲು. ಪಾಪ ಪ್ರತೀಶ್ ಪೋ ಮಾಂಪೊಲ್ಲೆ ಒಂದೇ ಆಕ್ಚುಲಿ ಹೇಸಿಗೆ ಕಟ್ಟಿಲ್ಲ ಅವನ ಮಲ್ಲೇಜ್ ಪ್ರತೀಶ್ ಪೋ ಎರ್ನ ಮೊರನೇ ಇತ್ತಂಡ ಎಂಗ್ಲು ಏತುದ್ದ ಮಲ್ಪ ಆತ್ಲ ಪಾಟಿ ಸಿಕ್ಕೊಂಪುಂಡತ್ತೆ ಗುಂಡಗ ತಾತ ಆಪುಂಡ ಸ್ವೀಟ್ ಅವಿನಿ ಬತ್ತಿನ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ ಕೇಸ್ ಏನಾದರೂ ಬೋರ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟಿಂದ ಇನ್ನೂ ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ ಬಾಯ್.